ನಾನು ನಿಮ್ಮ ಪುಷ್ಪಾವತಿ. ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ. ಒಬ್ಬರು ಅಂದವಾಗಿ ಕಾಣಬೇಕು ಅಂದರೆ, ಈಗ ನಾವೆಲ್ಲ ಅಂದವಾಗಿ ಕಾಣಬೇಕು ಅಂದರೆ ನಮಗೆ ಅತಿ ಮುಖ್ಯವಾಗಿ ಕೂದಲಿನ ಅವಶ್ಯಕತೆ ಇದೆ. ಕೂದಲು ಇಲ್ಲ ಅಂದರೆ ನೋಡೋದಕ್ಕೆ ಲುಕ್ಕು ಕಾಣಲ್ಲ, ಚೆನ್ನಾಗಿ ಕಾಣಿಸಲ್ಲ. ಅಂಥ ಒಂದು ಕೂದಲಿನ ಬಗ್ಗೆ ಹೆಂಗೆ ಕೇರ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಇನ್ಫಾರ್ಮೇಷನ್ ಇವತ್ತು ನಾನು ಕೊಡೋದಕ್ಕೆ ಬಂದಿದ್ದೀನಿ. ಅದೇ ನಮ್ಮ ಮೋದಿಕೇರ್ನಲ್ಲಿ ಸಿಗ್ತಕ್ಕಂಥ ಫಾರೆಸ್ಟ್ ನೆಕ್ಟರ್ ಅನ್ನೋ ಒಂದು ಏರ್ ಸಿರಮ್. ಇದು ಒಂದು ಇಂಟರ್ ಹೇರ್ ಗಾರ್ಡ್ ಸಿರಮ್ ಆಗಿದ್ದು, ಇದು ಒಂದು ಉತ್ತಮ ಮಟ್ಟದ ಉನ್ನತ ಗುಣಮಟ್ಟ ಇರ್ತಕ್ಕಂಥ ಸಿರಮ್ ಆಗಿದ್ದು, ಇದು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ. ಮತ್ತು ಕೂದಲು ಕೆಲವರಿಗೆ ಮೊದಲೇ ಕೂದಲು ಇದ್ದು ಕೂದಲು ಉದುರೋಗಿರುತ್ತೆ, ಅಂದರೆ ತೆಳುವಾಗಿರುತ್ತೆ, ತುಂಬ ಕೂದಲು ತೆಳುವಾಗಿರುತ್ತೆ. ಆ ತೆಳುವಾಗಿರ್ತಕ್ಕಂಥ ಜಾಗವನ್ನು ಫಿಲ್ ಮಾಡ್ಕೊಡುತ್ತೆ. ಅಂದರೆ ಕೂದಲು ಮತ್ತೆ ನಿಮಗೆ ರೀಗ್ರೋತ್ ಆಗುವಂಥ ಕೆಲಸವನ್ನು ಮಾಡಿಕೊಡುತ್ತೆ. ಇದನ್ನು ಯಾವುದರಿಂದ ಮಾಡಿದ್ದಾರಪ್ಪ ಅಂದರೆ ರೆಡಿನ್ಸಿಲ್ ಅಂದರೆ ಒಂದು ಸಸ್ಯ ಅಂತಲೇ ಹೇಳ್ಬೋದು. ಏನು ಕೂದಲು ಉದುರೋಗಿರ್ತಕ್ಕಂಥ ಜಾಗದಲ್ಲಿ ಹೊಸ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುವಂಥ ಒಂದು ಸಸ್ಯ ಆಧಾರಿತ ಹೈಬ್ರಿಡ್ ಹಣ್ಣು ಅಂತಲೇ ಇದಕ್ಕೆ ಕರಿತೀವಿ, ರೆಸಿಡೆನ್ಸಿಲ್ ಅನ್ನೋದು. ಇದನ್ನು 3% ಬಳಸಿರ್ತಾರೆ. ಜೊತೆಗೆ ಹೈಲುರಾನಿಕ್ ಆಮ್ಲ ಅಂದರೆ ನಮ್ಮ ದೇಹದಲ್ಲಿ ಕೀಲುಗಳು, ಕಣ್ಣುಗಳಲ್ಲಿ ಒಂದು ರೀತಿಯ ಆಮ್ಲ ಇರುತ್ತೆ, ಕಂಡು ಬರುವ ಆಮ್ಲವನ್ನು ಹೈಲುರಾನಿಕ್ ಆಮ್ಲ ಅಂತ ಕರಿತೀವಿ. ಅದನ್ನು ಬಳಸಿ ಒಂದು ಮಾಡಿರ್ತಕ್ಕಂಥದ್ದು. ಮತ್ತು ಪ್ಯಾಂಥನಲ್ ಅಂದರೆ ಇದರಲ್ಲಿ ವಿಟಮಿನ್ B5, ಇದನ್ನು ಮೂರನ್ನು ಹಾಕಿ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಯಾರಿಗೆಲ್ಲ ತುಂಬ ತಲೆ ಕೂದಲು ಉದುರಿ ಹೋಗಿದೆ ಅಂತಕ್ಕಂಥವ್ರು, ಮತ್ತು ತಲೆ ಕೂದಲನ್ನು ದಟ್ಟವಾಗಿ ಬೆಳೆಸಬೇಕು, ತುಂಬ ತೆಳುವಾಗಿದೆ ಉದುರಿ ಹೋಗಿ ಅಂತಕ್ಕಂಥವ್ರು, ತುಂಬ ಕೆಲವ್ರಿಗಂತೂ ಬುರ್ಡನೆ ಆಗ್ಬಿಟ್ಟಿರುತ್ತೆ, ಕೂದಲೇ ಇರಲ್ಲ ಅಂತಕ್ಕಂಥವ್ರು ನಮ್ಮ ಒಂದು ಮೋದಿಕೇರ್ ಫಾರೆಸ್ಟ್ ನೆಕ್ಟರ್ ಅಂತಕ್ಕಂಥ ಒಂದು ಪ್ರಾಡಕ್ಟನ್ನು, ಸಿರಮನ್ನು ಯೂಸ್ ಮಾಡಿದ್ರೆ 100% ಆಗಿ ನಿಮ್ಮ ಕೂದಲು ಮತ್ತೆ ಈಗ ರೀಗ್ರೋತ್ ಆಗುತ್ತೆ, ಕೂದಲು ಉದುರೋದು ಕಡಿಮೆ ಮಾಡುತ್ತೆ. ಫಾರೆಸ್ಟ್ ನೆಕ್ಟರ್ ಅಂದರೆ ಅರಣ್ಯ ಮಕರಂದ ಅಂತಲೇ ಕೂಡ ನಾವು ಇದನ್ನು ಕರಿತೀವಿ. ಕೂದಲಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಕೆಲಸ ಈ ಒಂದು ನಮ್ಮ ಸಿರಮ್ ಮಾಡುತ್ತೆ. ಇದು ಯಾವುದೇ ಜಿಡ್ಡಿನಂಶ ಇರೋದಿಲ್ಲ, ನೀರು ಥರನೇ ಇರುತ್ತೆ, ಮಾಮೂಲಿ ಹಗುರವಾಗಿ ಇರುತ್ತೆ. ಇದನ್ನು ನೀವು ಕೂದಲನ್ನು ಬಗೆ ಮಾಡಿ ಅಂತೀವಲ್ಲ, ಅಂದರೆ ನಮ್ಮ ಸ್ಕಿಲ್ ಏನಿದೆ, ಬುರುಡೆ ಏನಿದೆಯೋ ಅದಕ್ಕೆ ಸಿರಮ್ ರೂಪದಲ್ಲಿ ಹಚ್ತಾ ಬರಬೇಕು. ಹಚ್ಚೋದ್ರಿಂದ ನಿಮಗೆ ಕೂದಲು ರೀಗ್ರೋತ್ ಆಗುತ್ತೆ. ನಾನು ಇದನ್ನು ನಿಮಗೆ ಸಿರಮ್ನ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈ ಥರ ಇರುತ್ತೆ. ನಿಮಗೆ ಹಚ್ಚೋದಕ್ಕೆ ಈಸಿ ಆಗಲಿ ಅಂತಲೇ ಒಳಗಡೆ ಒಂದು ನಿಮಗೆ ಸಿರಮ್ಸ್ ಇದು ಕೊಟ್ಟಿದ್ದಾರೆ ನೋಡಿ. ಇದ್ರ ಮುಖಾಂತರ ಹನಿ ರೂಪದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಸಿರಮ್ನ ಬುರುಡೆಗೆ, ಅಂದರೆ ನಮಗೆ ಕೂದಲಿದ್ರೂ ಕೂಡ ಬಗೆ ಮಾಡಿ ಬುರುಡೆಗೆ ಹಚ್ಚಬೇಕಾಗುತ್ತೆ. ಇದನ್ನು ಹಚ್ಚೋದ್ರಿಂದ ನಿಮಗೆ ಕೂದಲು ರೀಗ್ರೋತ್ ಆಗುತ್ತೆ. ಇವತ್ತು ತುಂಬ ಜನ ಕೂದಲು ಉದುರುವ ಸಮಸ್ಯೆಯಿಂದ ಬಳಸ್ತಾ ಇರ್ತೀರಾ. ಮತ್ತು ಈ ಸಿರಮ್ಮು ನಮಗೆ ಕೂದಲಿನ ಬೇರನ್ನು ಬಲಪಡಿಸುವಂಥ ಕೆಲಸ ಮಾಡುತ್ತೆ. ನಮ್ಮ ಜೊತೆಗೆ ಕೂದಲನ್ನು ಪುನಶ್ಚೇತನ ಮಾಡುವಂಥ ಕೆಲಸ ಮಾಡುತ್ತೆ, ಕೂದಲು ಮತ್ತೆ ಹುಟ್ಟುವಂಥ ಕೆಲಸವನ್ನು ಮಾಡುತ್ತೆ. ಇದು ಯಾವುದೇ ರೀತಿ ನಿಮಗೆ ಸ್ಮೆಲ್ ಬರಲ್ಲ. ಮಾಮೂಲಿ ಪ್ರತಿದಿನ ರಾತ್ರಿ ಇದನ್ನು ಹಚ್ಕೊಬೇಕಾಗುತ್ತೆ. ಹಚ್ಕೊಂಡು ಬಿಡ್ಬೋದು, ಏನು ತೊಂದರೆ ಇಲ್ಲ, ಆಗಲೇ ತೊಳಿಬೇಕಾ ಅದೇನಿಲ್ಲ, ನೀವು ಹಚ್ಕೊಂಡು ಬಿಡ್ಬೋದು. ಪ್ರತಿದಿನ ನಿಮಗೆ ಸ್ಕಿಲ್ಗೆ ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ಏರ್ ಎಲ್ಲಿ ಲಾಸ್ ಆಗಿದೆ, ಏರ್ ಎಲ್ಲಿ ಬೆಳೆದಿಲ್ವೋ, ಉದುರೋಗಿದೆಯೋ ಆ ಜಾಗವನ್ನು ಫಿಲ್ ಮಾಡಿಕೊಡುವಂಥ ಒಂದು ಉತ್ತಮ ಪ್ರಾಡಕ್ಟ್ ಆಗಿದೆ ಇದು. ಯಾರೆಲ್ಲ ಇವತ್ತು ಕೂದಲಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರ, ಇವಾಗ ಏರನ್ನು ನಾವು ಸರಿಯಾಗಿ ನೋಡ್ಕೊಳಕ್ಕಾಗ್ತಿರಲ್ಲ, ಅಂದರೆ ಅದರ ಬಗ್ಗೆ ಗಮನ ಕೊಡ್ತಿರಲ್ಲ, ಆಯಿಲ್ನ ಕರೆಕ್ಟಾಗಿ ಹಾಕ್ತಿರಲ್ಲ ಅಥವಾ ಬಾಚೋಕ್ಕಾಗ್ತಿರಲ್ಲ, ತುಂಬ ಕೂದಲು ಒರಟೊರಟಾಗಿರುತ್ತೆ. ಹಂಗಾಗಿ ಕೇರ್ ತೊಗೊಳ್ತಾ ಇಲ್ಲದೆ ಇರತಕ್ಕಂಥವ್ರು, ಈಗ ಗಂಡು ಮಕ್ಕಳು ಸಾಮಾನ್ಯವಾಗಿ ಯಾವಾಗಲೂ ಹೆಲ್ಮೆಟ್ನ ಧರಿಸ್ತಾ ಇರ್ತಾರೆ ಅಂಥವ್ರು, ಮತ್ತು ನಾವು ಸರಿಯಾಗಿ ನಮಗೆ ಅದೇ
ಕೂದಲು ಬೆಳವಣಿಗೆಗೆ ಪೌಷ್ಟಿಕಾಂಶತೆ ಸಿಗ್ತಾ ಇರಲ್ಲ ಅಂಥವರು ಕೂಡ ಯಾರೆಲ್ಲ ನಮಗೆ ಹೇರ್ನ ಸರಿಯಾಗಿ ಕೇರ್ ಮಾಡೋಕ್ಕಾಗ್ತಿಲ್ಲ, ಕೂದಲು ತುಂಬ ಲಾಸ್ ಆಗ್ತಾ ಇದೆ, ಉದುರೋಗ್ತಾ ಇದೆ, ನಮಗೆ ಬೋಲ್ಡ್ ಆಗಿದೆ, ಕೂದಲು ಉದುರು ಹೋಗಿ ಫುಲ್ ಬಾಣಲಿ ಥರ ಆಗಿದೆ ಅನ್ನೋರು ಕೂಡ ನಮ್ಮ ಒಂದು ಸಿರಮ್ನ ಯೂಸ್ ಮಾಡೋದ್ರಿಂದ ನಿಮಗೆ ಕೂದಲು ಮತ್ತೆ ಮರುಕಳಿಸುತ್ತೆ ಮತ್ತು ಹುಟ್ಟುತ್ತೆ, ಕೂದಲು ಕೂಡ ಸ್ಮೂತ್ ಆಗಿರುತ್ತೆ ಫ್ರೆಂಡ್ಸ್. ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಇದನ್ನು ಯಾರಿಗೆಲ್ಲ ಬೇಕೋ, ನಮಗೆ ಕೂದಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅವ್ರಿಗೆ ನಮ್ಮ ಒಂದು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾವು ನಿಮಗೆ ಈ ಸಿರಮನ್ನು ತಲುಪಿಸೋವಂಥ ಕೆಲಸ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪ್ರತಿದಿನ ನನ್ನ ಒಂದು ಚಾನಲ್ನ ನೋಡಿ ನೀವು ಸಪೋರ್ಟ್ನ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ರೆ ಮತ್ತಷ್ಟು ವಿಡಿಯೋಗಳನ್ನ ನಾನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಹೇರ್ ಗ್ರೋತ್ ಸಿರಮ್ ಬಗ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಆಲ್.